ಜನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ರೂಢಿ ಇರ್ತದೆ. ಅದಕ್ಕೆ ನೋವಾದಾಗ ಎಲ್ಲರಿಗೂ ನೋವಾಗ್ತದೆ. ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶದೊಳಗೆ. ಧರ್ಮಾಧಾರಿತ ರಾಜಕಾರಣ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ. ನೀವು ಹೇಳಿದ್ರಲ್ಲಪ್ಪ, ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವಲ್ಲ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೀರಿನಲ್ಲಿ ದೋಣಿ ಇರಬೇಕು, ದೋಣಿ ನೀರು ಇರಬೇಕು. ದೋಣಿ ಒಳಗೆ ನೀರಿದ್ರೆ ಏನಾಗ್ತದೆ? ಹುಡುಕ್ತಾನೆ. ನೀರಿನ ಮೇಲೆ ದೋಣಿದ್ರೆ ಹೋಗ್ತಾನೆ, ಒಂದಿನ ಲೈವ್ ಆಗ್ತಾನೆ. ದೋಣಿ ಮೇಲೆ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಮನುಷ್ಯರೆಲ್ಲ ಜಾಣರಾದಂಗೆ, ವಿದ್ಯೆ ಬಂದಂಗೆ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗಬೇಕಾಗಿದೆ. ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತಾರೆ ಜನರು. ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ, ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇರಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ. ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು. ಅರಿವಿನ ಕೊರತೆ. ಈ ಕೆಲವು ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರ್ಬೋದು, ಸನಾತನ ಧರ್ಮದ ಒಂದು ರೋಗ ಇದ್ದಂಗೆ, ಕುಷ್ಠ ರೋಗ ಇದ್ದಂಗೆ, ಅದನ್ನು ನಿವಾರಣೆ ಮಾಡಬೇಕು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಹಿಂದೂ ಧರ್ಮನೇ ಇಲ್ಲ, ಅದಕ್ಕೆ ಅಪ್ಪ ಅಮ್ಮ ಯಾರು, ಅದು ಹೆಂಗೆ ಹುಟ್ಟುತ್ತೆ ಅಂತೇಳಿ ಅವ್ರನ್ನೇ ಕೇಳಬೇಕು ನೀವು. ಅಷ್ಟೇ. ಇವು ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ, ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ. ಆ ಪ್ರಕಾರ ಆಯಾಯ ಧರ್ಮಗಳು ಆಯಾಯ ಜನಾಂಗ ಆ ದೇಶಗಳು ನಡೀತಾ ಇರ್ತವೆ. ಅದಕ್ಕೆ ಚ್ಯುತಿ ತರೋರು ಇದ್ದಾರೆ, ಚ್ಯುತಿ ತರದೇರು ಇದ್ದಾರೆ. ಈಗ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಅದೇ ಕೆಲಸ. ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವರಿಗೆ. ಅವ್ರು ಬೇಡ ಅನ್ನೋದು ಬಿಡೋದಿಲ್ಲ. ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ. ಆಯಾಯ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕುಚಿತ ಭಾವನೆಗೆ ಇವೆಲ್ಲ ವ್ಯಕ್ತಪಡಿಸ್ತಾರೆ. ಈಗ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ, ಈಗ ಎಷ್ಟರ ಮಟ್ಟಿಗೆ ಸರ್? ಅದೇ ಅವ್ರನ್ನೇ ಕೇಳಬೇಕು. ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಂಬ್ಕೊಂಡು ಬಂದವರು ನಾವೆಲ್ಲ, ಓದವರು ಹಿಂದೂ ಧರ್ಮ ಅಂತೇಳಿ, ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವೇನಂತ ಕೇಳ್ತೀವಿ. ಆಯಾಯ ಧರ್ಮ ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ. ಒಟ್ಟು ಧರ್ಮ ಅಂದರೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸಬೇಕು. ಅದು ಸಿಕ್ಕಿದ್ರೆ ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ, ಬದಲಾವಣೆ ಆಗ್ಬೋದು. ಹೇಳಿದ ಅಲ್ಲೋಲ ಕಲ್ಲೋಲ ಆಗ್ತದೆ, ರಾಜಕೀಯ ಅಸ್ಥಿರ ಆಗ್ತದೆ. ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸ್ವಾಮೀಜಿ. ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ? ನೋಡ್ತೀವಿ, ಇನ್ನೊಂದು ಸತಿ ಹೇಳ್ತೀವಿ. ಅದ್ರ ಬಗ್ಗೆ ಇನ್ನೂ ಕಾಲ ಅವಕಾಶ ಇದೆ. ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ. ನಾವು ವಾಪಸ್ಸು ಊರಿಗೆ ಹೋಗ್ಬೇಕು. ಆಹಾರ ತಯಾರು ಮಾಡ್ತೀವಲ್ಲ, ಅದು ಯಾವುದು? ಅಗ್ನಿಯ ಮುಖಾಂತರ. ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ, ಮನುಕುಲಕ್ಕೆ ಆದರ್ಶ ಅವಶ್ಯಕ. ಅಗ್ನಿಯಿಂದ ಯಾವುದೂ ಇಲ್ಲ. ಧಾರ್ಮಿಕವನಾಗಿ ಅಗ್ನಿಗೆ ಭವಿಷ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋದು ಒಳ್ಳೆತನ ಅಲ್ಲ. ಯಾಕೆ ವಿರೋಧ ಹೇಳಿದ್ರೆ ಅಗ್ನಿಯೇ ಆಧಾರ ನಮಗೆ. ಅನ್ನ ಮಾಡಲಿಕ್ಕೆ, ಚಹಾ ಕುಡಿಲಿಕ್ಕೆ, ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು. ಅಗ್ನಿ ದೈವೋ ಭವ. ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ. ಆನಂತರ ಕಟ್ಟಿಗೆಗಳು, ಹೊಸ್ವಿಯಕ್ಕ, ಮಾವು, ಮುತ್ತುಗ ಇವೆಲ್ಲ ಬರ್ತವೆ. ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ, ಒಂದೊಂದು ಫಲವನ್ನು ಕೊಡ್ತವೆ.
ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು, ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ, ಆ ಹೊಗೆಯಿಂದ ಪರಿಸರ ಶುದ್ಧವಾಗ್ತಾ ಇತ್ತು. ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಬರ್ತಾ ಇತ್ತು. ಕ್ರೂರವಾದ ಪ್ರಾಣಿಗಳು ಕಾಡಿನಾಗ ಯಾರು ಇರ್ತಾರೆ? ಕ್ರೂರವಾದ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳಾಗ್ತವೆ. ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಸ್ವಾಮಿಗಳಿದ್ದರು, ಅಲ್ಲಿ ಹುಲಿ ಬರ್ತಾ ಇತ್ತು, ಸಿಂಹ ಬರ್ತಾ ಇತ್ತು, ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ರು. ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಆಗ್ತಾ ಇತ್ತು, ಕ್ರೂರತ್ವವನ್ನು ಕಳ್ಕೊಳ್ತಾ ಇದ್ದು ಒಂದು ಚಿಂತನೆ ಇದೆ. ಆನಂತರ ರಾಜರು ಮಹಾರಾಜಗಳು, ಇವತ್ತಿನ ರಾಜರಿಗೆ 10 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು. ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು. ಇದ್ದಲ್ಲೇ ಆದೇಶ ಕೊಡ್ತೆ ತಲೆ ಕಟ್ಟು ಮಾಡುವಂತಿದ್ದ ಅವನು. ಅಂತಹ ಶಕ್ತಿ ಅವನಿಗಿತ್ತು, ಸಾರ್ವಭೌಮತ್ವವಿತ್ತು. ಅಂಥವ್ರು ಏನು ಮಾಡ್ತಾಯಿದ್ರು? ನಾರುಮುಡಿಯಲ್ಲಿ, ಬರಿಗಾಲಿನಲ್ಲಿ ಕಾಡಿಗೆ ಹೋಗಿ, ಆಶ್ರಮಕ್ಕೆ ಹೋಗಿ, ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾ ಇದ್ದರು, ನಾಡಿನ ಸುಖವನ್ನು ಬೇಡ್ತಾ ಇದ್ದರು, ಆಶೀರ್ವಾದ ತಗೊಂಡು ಬರ್ತಾಯಿದ್ರು. ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು, ನಾಡಿಗೆ ಮಳೆ ಬೆಳೆ ರೋಗ ರುಜಿನಗಳನ್ನು ದೂರ ಮಾಡುವಂಥ, ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು. ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ. ಆಜ್ಯ ಅದು ತುಪ್ಪ ಅಂತೇಳಿ ನಾನು ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ ನಮ್ಮ ಹತ್ರ ಬಂದಾಗ. ಯಾವುದನ್ನು ಆಜ್ಯ ಅಂತ ಕರಿತೀವಿ? ಆಜ್ಯದ ಮಹತ್ವವೇನು? ಹಾಲು ಕರಿತೀರ ನೀವು, ಹಾಲನ್ನು ಕರಿತೀರ, ಅದರ ಆಯುಷ್ಯ ಎಷ್ಟು? ಹಾಲಿನ ಆಯುಷ್ಯ, ಹಾಲು ಕರೆದ ಹಾಲಿಗೆ ಆಯುಷ್ಯ ಎಷ್ಟು? 12 ಗಂಟೆ. ಹಾಲು ಕರೆದ 12 ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಉಪಯೋಗ ಬರೋದಿಲ್ಲ. ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ, ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪಾಕ್ತೀರಾ.